ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯ. ಶ್ರೀಕೃಷ್ಣನನ್ನು ತಮ್ಮ ವಿಮೋಚಕನನ್ನಾಗಿ ಕಂಡ ಆ ರಾಜಕನ್ಯೆಯರು ಮನಸಾರೆ ಶ್ರೀಕೃಷ್ಣನನ್ನೇ ಪತಿಯಾಗುವಂತೆ ಕೇಳಿಕೊಂಡರು. ಆಗ ಶ್ರೀಕೃಷ್ಣ ಒಲ್ಲೆನೆಂದಿದ್ದರೆ ಆ ಸ್ತ್ರೀಯರ ಗತಿ ಏನಾಗುತ್ತಿತ್ತು? ಅನಾಥರ ಉದ್ಧಾರಕ್ಕೆ ಮುಂದೆ ಬಂದ ಧೀರನನ್ನು ಕಾಮುಕನೆಂದು ಕಾಣುವವರು ಇಂದೂ ಇದ್ದಾರಲ್ಲವೇ? ಇರಲಿ, ಮುಂದೆ ಕೇವಲ ಯೋಗಶಕ್ತಿಯಿಂದ ಏಕಕಾಲಕ್ಕೆ ಇವರೆಲ್ಲರ ಪತಿಯಾಗಿ ಅವರವರ ಇಷ್ಟಾರ್ಥ ಸಿದ್ಧಿ ಮಾಡಿ ತಾನು ಕೇವಲ ಯೋಗಿಯಾಗಿಯೇ ಉಳಿದನೆಂಬುದು ಭಾಗವತದ ಮಾತು. ಯೋಗಿಗಳ ಶಕ್ತಿ ತಿಳಿಯದವರಿಗೆ ನಂಬಿಕೆಗೆ ಮೀರಿದ್ದಾದರೂ ಯಾರನ್ನು ನಿಂದಿಸೋಣ? ಈ ಯೋಗ ಸಿದ್ಧಿ ಇಲ್ಲದವನು ತನ್ನ ಬ್ರಹ್ಮಚರ್ಯದ ಮೇಲೆಯೇ ಆಣೆ ಮಾಡಿ ಮುಂದೆ ಸತ್ತು ಬೆಂದು ಹುಟ್ಟಿದ ಪರೀಕ್ಷಿತನನ್ನು ಬದುಕಿಸಿದ ಹೇಗೆ? ಬೇಕಾದದ್ದನ್ನು ನಂಬಿ ಬೇಡವಾದದ್ದನ್ನು ನಂಬದ ಓದುಗ ಕೇಳುಗ ಶ್ರೀ ಮಹಾಭಾರತದಿಂದ ಶ್ರೀ ಭಾಗವತದಿಂದ ಏನನ್ನು ನಿರೀಕ್ಷಿಸುವನೋ ದೇವರೇ ಹೇಳಬೇಕು. ಇವರೇ ನಮ್ಮ ಇತಿಹಾಸ, ರಾಜಕಾರಣ, ಸಾಮಾಜಿಕ ಪ್ರಶ್ನೆಗಳ ತೀರ್ಪುಗಾರರೂ ಆಗಿರುವುದು ನಮ್ಮ ಮಹಾ ದೌರ್ಭಾಗ್ಯವನ್ನದೇ. ಕಾಮುಕನನ್ನು ಕೊಂದು ಶೋಷಿತರ ಉದ್ಧಾರ ಮಾಡಿದವನೇ ಕಾಮುಕನಾಗಿ ಕಾಣುವುದು ಕಾಮದ ಕಣ್ಣಿದ್ದವರಿಗಲ್ಲವೇ? ಗೋಪಿಯರೊಡನೆ ರಾಸಕ್ರೀಡೆ ನಡೆಸಿದಾಗ ಶ್ರೀಕೃಷ್ಣನಿಗೆ 5-6 ವರ್ಷವಾಗಿತ್ತೆಂದು ಭಾಗವತ ಹೇಳುತ್ತದೆ. ಯಾವ ಮನುಷ್ಯನಲ್ಲೂ ಕಾಮೋದ್ರೇಕವಾಗುವ ವಯಸ್ಸು ಅದಲ್ಲ. ಶರೀರದಲ್ಲಿ ವೀರ್ಯವೇ ಉತ್ಪತ್ತಿಯಾಗಿರದ ವಯಸ್ಸು ಅದು. ಮುಗ್ಧ ಪ್ರೌಢ ಗೋಕುಲದ ಸ್ತ್ರೀಯರು ಶ್ರೀಕೃಷ್ಣನ ಅತಿಮಾನುಷ ಚೇಷ್ಟಿತಗಳಿಗೆ ಮರುಳಾಗಿ ಆಡಿ ತೋರಿದ ಬ್ರಹ್ಮ ಸಂಯೋಗ ನರ್ತನ ಅದು ಎನ್ನುತ್ತಾರೆ ವ್ಯಾಸರು. ಮನೋರಥಾಂತಂ ಶ್ರುತಯೋ ಯಥಾಯುಯುಹು. ಶ್ರೀ ಭಾಗವತದ 10ನೇ ಅಧ್ಯಾಯ 32ನೇ ಸ್ಕಂದ 13ನೇ ಶ್ಲೋಕ ಎಂಬಲ್ಲಿ ಈ ಗೋಪಿಯರೆಲ್ಲ ಶ್ರುತಿ ವಾಕ್ಯಗಳು ಪರಬ್ರಹ್ಮನನ್ನು ಸುತ್ತುವರೆದು ಕುಣಿದಂತೆ ಕುಣಿದರೆಂಬ ವರ್ಣನೆಯಿಂದ ಇದೆಲ್ಲ ಮಹೋನ್ನತ ರೂಪಕವೊಂದರ ಧ್ವನಿಗಳೆಂದು ಸೂಚಿಸಿದ್ದಾರೆ. ಕಾವ್ಯ ಸ್ವರೂಪ, ಧ್ವನಿ, ಲಕ್ಷಣ, ವ್ಯಂಗ್ಯ, ರೂಪಕದ ರೀತಿಗಳನ್ನು ಅರಿಯದ ಪಾಮರರು ಸರ್ವಜ್ಞರೆಂಬ ಅಹಂಕಾರದಿಂದ ಶ್ರೀಕೃಷ್ಣ ಕಥೆಯ ಹೊರ ಹೊದ್ದಿಕೆಯ ಚೌಕಟ್ಟನ್ನು ಮನಸ್ಸಿಗೆ ಬಂದಂತೆ ಅರ್ಥೈಸಿ ಅವಿವೇಕಿಗಳಾಗಿರುವುದು ಅವರ ಮೌಢ್ಯದಿಂದಲೇ. ತಿಳಿದವರಲ್ಲಿ ಜಿಜ್ಞಾಸೆಯಿಂದ ಅರಿಯುವುದನ್ನು ಬಿಟ್ಟು ತಮ್ಮ ಅಜ್ಞಾನವನ್ನು ಪ್ರಚುರಪಡಿಸುವುದು ಈ ಕಾಲದ ರೀತಿಯಾಗಿ ಸೀತಾಯಣವೂ ಹುಟ್ಟಿತು, ಮುಂದೆ ಕೃಷ್ಣಾಯನವೂ ಹುಟ್ಟೀತು. ಅಂಬೇಡ್ಕರರ ಕೃಷ್ಣನ ಕುರಿತ ತಿಳುವಳಿಕೆಯೂ ಇಂಥದೇ. ಉಳಿದೆಲ್ಲ ಕೃಷ್ಣ ದೂಷಕರ ತಿಳಿವೂ ಇಂಥದೇ. ಹಿಂದೆ ಬಂಕಿಂಚಂದ್ರರು ಅನೇಕರು ಮೊನ್ನೆ DVG ಅವರು ಉತ್ತರಿಸಿಯೇ ಇರುವ ಪ್ರಶ್ನೆಗಳು ಇವು. ಓದುವ ತಾಳ್ಮೆ ಇಲ್ಲದವರಿಗೆ ಏನು ಬರೆಯೋಣ? ಗೋಪಿಯರ ವಸ್ತ್ರಗಳನ್ನು ಕೃಷ್ಣ ಕದ್ದ ಕಥೆ ನೋಡಿ. ಆ ಗೋಪಿಯರಿಗೆ ಇನ್ನೂ 4-5 ತುಂಬಿರಲಿಲ್ಲ. ಶ್ರೀಕೃಷ್ಣನಿಗಿನ್ನೂ 6 ವರ್ಷದ ಪ್ರಾಯ. ಇದು ಮೊದಲು ನೆನಪಿರಲಿ. ಆ ಹುಡುಗಿಯರಿಗೆ ಕೃಷ್ಣನೇ ಗಂಡನಾಗಬೇಕೆಂಬ ಹಂಬಲವಿತ್ತಂತೆ. ನಂದಗೋಪಸುತಂದೇವಿ ಪತಿ ಮೇ ಕುರುತೆ ನಮಃ. ಶ್ರೀ ಭಾಗವತ 10ನೇ ಸ್ಕಂದ 22-4ನೇ ಶ್ಲೋಕ. ಈ ಪ್ರಾರ್ಥನೆಯೊಂದಿಗೆ ಈ ಉದ್ದೇಶಕ್ಕಾಗಿಯೇ ಅವರು ಆ ಚಳಿ ರಾತ್ರಿಯಲ್ಲಿ ಯಮುನೆಯ ನೀರಲ್ಲಿ ಸ್ನಾನಕ್ಕಿಳಿದುದು. ಅಪರ ರಾತ್ರಿಯಲ್ಲಿ ನದಿ ಸ್ನಾನ ಕೂಡದೆಂಬುದನ್ನು, ನಗ್ನ ಸ್ನಾನ ನಿಷಿದ್ಧವೆಂಬುದನ್ನು ಅವರರಿಯರು. ಇವರಿಗೆ ಪಾಠ ಕಲಿಸಲು ಈ ಚೀರಾಪಹರಣ ಲೀಲೆ ಎಂಬುದು ಪ್ರಸಂಗ. ದೇವರನ್ನು ನೇರ ಕಂಡು ಕೈ ಹಿಡಿಯುವವರಿಗೆ ಎಲ್ಲಿಯ ಸಂಕೋಚ? ಹುಟ್ಟುತ್ತ ಬೆತ್ತಲೆಯೇ ಬರುವ, ಸಾಯುತ್ತ ಬೆತ್ತಲೆಯೇ ಸಾಯುವ ಜೀವಾತ್ಮನಿಗೆ ತನ್ನ ಮೈ ಸತ್ಯವನ್ನು ದೇವರು ಕಂಡಿಲ್ಲವೆಂಬ ಭ್ರಮೆಯೇ? ಅಥವಾ ಹಾಗೆ ಕಾಣಬಾರದೆಂಬ ಭ್ರಮೆಯೇ?
ಶಸ್ತ್ರಚಿಕಿತ್ಸೆ ಕಾಲದಲ್ಲಿಯೂ ಹಡೆಯುವಾಗಲೂ ವೈದ್ಯರಿಗೆ ರೋಗಿಯ ದೇಹ ಮರ್ಮ ತಿಳಿಯಬಾರದೆಂಬ ಭ್ರಮೆ ಇರಲಾರದುದು. ಆದರೂ ಮೋಕ್ಷ ವಿಚಾರದಲ್ಲಿ ಈ ಭ್ರಮೆ ಸಲ್ಲುವುದೇ? ಗೋಪ ಬಾಲಿಕೆಯರ ಭ್ರಮೆಗೆ ಗೋಪಾಲ ಬಾಲಕನ ಈ ಚಿಕಿತ್ಸಾ ವಾಕ್ಯದ ಉತ್ತರದ ಪ್ರೌಢಿಮೆ ನೋಡಿ. ನ ಮಯ್ಯಾವೇಶಿತ ಧಿಯಾಂ ಕಾಮಃ ಕಾಮಾಯ ಕಲ್ಪತೆ ಭರ್ಜಿತ ಕ್ವತಿಥಾ ದಾನ ಪ್ರಾಯೋ ಬೀಜಾಯ ನೇಷ್ಯತೆ. ಶ್ರೀ ಭಾಗವತದ 10ನೇ ಅಧ್ಯಾಯ 22ನೇ ಸ್ಕಂದ 26ನೇ ಶ್ಲೋಕ. ನನ್ನಲ್ಲಿ ಪ್ರಾಣ ಮನೋಬುದ್ಧಿಗಳನ್ನರ್ಪಿಸಿ ಅಹಂ ಮಮಗಳನ್ನು ಬಿಟ್ಟವರಿಗೆ ಕಾಮವು ಕಾಮವಾಗಿರುವುದಿಲ್ಲ. ದೇವರನ್ನು ಬಯಸುವವನು ಪ್ರಾಪಂಚಿಕ ಕಾಮವಾಸನೆ ಇರುವುದಿಲ್ಲ. ಹೇಗೆಂದರೆ ಭತ್ತದ ಕಾಳನ್ನು ನೀರಿನಲ್ಲಿ ಬೇಯಿಸಿ ಒನಕೆಯಿಂದ ಒರಳಿನಲ್ಲಿ ಕುಟ್ಟಿದ ಮೇಲೆ ಬರುವ ಅವಲಕ್ಕಿಯು ಹೇಗೆ ಮೊದಲಿನ ಭತ್ತದ ಕಾಳಿನಂತೆ ಎಲ್ಲಿ ಭೂಮಿಯಲ್ಲಿ ಚೆಲ್ಲಿದರೂ ಮತ್ತೆ ಮೊಳಕೆಯೊಡೆದು ಬೆಳೆಯಲಾರದೋ, ಹಾಗೆ ಸಂಸಾರದ ಒರಳಿನಲ್ಲಿ ಕುಟ್ಟಲ್ಪಟ್ಟು ಬೇಯಿಸಿ ನಿಂತ ಭತ್ತದಂತೆ ಸಿಪ್ಪೆ ಕಳೆದ ಈ ಜೀವಾತ್ಮನು ಪುನಃ ಮರಣ ಚಕ್ರದಲ್ಲಿ ಸಿಲುಕಲಾರ. ಅದೇ ಮೋಕ್ಷ. 6 ವರ್ಷದ ಬಾಲಕ ಈ ಮಾತಾಡುವುದುಂಟೆ? 4-5 ವರ್ಷದ ಹುಡುಗಿಯರಿಗೆ ಈ ಮಾತು ತಿಳಿಯುವುದೇ? 50-60 ವರ್ಷದ ಗೂಬೆಗಳಿಗೂ ತಿಳಿಯಲಾರದ ಈ ವೇದಾಂತವನ್ನು ಹೊರಪಡಿಸುವ ಈ ಪ್ರಸಂಗದಲ್ಲಿ ವಿಧರ್ಮೀಯರು ಪರದೇಶೀಯ ಅಪಪ್ರಚಾರಕರಂತೆ ನಮ್ಮವರೂ ಧ್ವನಿ ಕೂಡಿಸಿ ಸಾಧಿಸುವುದೇನನ್ನು? ಮನುಷ್ಯ ಭತ್ತದಂತಿರಬಾರದು, ಅವನು ಹೊಟ್ಟು ಕಳೆದ ಅವಲಕ್ಕಿಯಂತೆ ಆಗಬೇಕೆಂಬ ಸಂದೇಶ ಎಷ್ಟು ಮಾರ್ಮಿಕ, ಎಷ್ಟು ರೋಚಕ! ಮಹಾಭಾರತದ ಶ್ರೀಕೃಷ್ಣನ ಗೀತೆಯ ಸಂದೇಶ ಭಾಗವತದ ಕೃಷ್ಣನ ಇಂಥ ಮಾರ್ಮಿಕ ಸಂಗ್ರಹ ಸಂದೇಶಗಳೊಡನೆ ಏಕಾರ್ಥವನ್ನೇ ಹೊಂದಿದೆ. ಗೋಪಿ ಕೃಷ್ಣ ಗೀತಾಕೃಷ್ಣರೂ ಬೇರೆಯಲ್ಲ, ಉಪದೇಶ ಒಂದೇ, ಹೇಳುವ ಸರಣಿ ಬೇರೆ ರೀತಿಯದು ಅಷ್ಟೇ. ಗೋವರ್ಧನೋದ್ಧರಣ ಪ್ರಸಂಗದಲ್ಲಿ ಕೃಷ್ಣ ನೀಡಿದ ವೃತ್ತಿಪೂಜೆ ವೃತ್ತಿ ಸಾಧನೆ ಉಚಿತ ಎಂಬ ಉಪದೇಶದ ವಿಸ್ತಾರವೇ ಗೀತೆಯ ಕರ್ಮಯೋಗದ ಹೃದಯ. ಶ್ರೀಕೃಷ್ಣ ಯಾವ ಸ್ತ್ರೀಯೂ ತಾನಾಗಿ ಬಯಸಿ ಕಾಡಿ ಬೇಡಿ ಮದುವೆಯಾದವನಲ್ಲ. ರುಕ್ಮಿಣಿ ಶಿಶುಪಾಲನಲ್ಲೊಲ್ಲದೆ ಕೃಷ್ಣನನ್ನೇ ಬಯಸಿ ಪತ್ರ ಬರೆದು ಬರಮಾಡಿಕೊಂಡು ಕೈ ಹಿಡಿದವಳು. ಪ್ರಸಂಗ ಎಲ್ಲರಿಗೂ ಗೊತ್ತಿದೆ. ಇಲ್ಲಿಯೂ ಶ್ರೀಕೃಷ್ಣ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವನೇ. ವಿವಾಹದಲ್ಲಿ ಸ್ತ್ರೀಯನ್ನು ಬಲಾತ್ಕರಿಸಬಾರದೆಂಬ ಸೂತ್ರವನ್ನು ಸುಭದ್ರೆಯ ವಿವಾಹ ಕಾಲದಲ್ಲಿಯೇ ಆಡಿದ್ದವನು ಕೃಷ್ಣ. ಸುಭದ್ರೆಯ ಇಷ್ಟಕ್ಕೆ ವಿರುದ್ಧವಾಗಿ ಅವಳನ್ನು ದುರ್ಯೋಧನನ ತಲೆಗೆ ಕಟ್ಟುವ ಯತ್ನ ನಡೆದಿತ್ತು. ಅರ್ಜುನನನ್ನು ಅವಳು ಮನಸಾವರಿಸಿದ್ದಳು. ಅರ್ಜುನನಿಗೆ ಅದು ಸಮ್ಮತವೂ ಇತ್ತು. ಇವರು ಮದುವೆಯಾಗಲು ವಸುದೇವ ದೇವಕಿಯರನ್ನೂ ಒಪ್ಪಿಸಿ ಶ್ರೀಕೃಷ್ಣ ಅವರು ಈ ರಾಕ್ಷಸ ಕ್ರಮ ವಿವಾಹವಾಗಲೆಂದು ಸೂಚಿಸಿ ಕಳುಹಿಬಿಡುತ್ತಾನೆ. ಆಮೇಲೆ ತಕರಾರು ಮಾಡಿದ ಬಲಭದ್ರನಿಗೆ ಶ್ರೀಕೃಷ್ಣ ಉತ್ತರಿಸುವ ಈ ಸಮರ್ಥ ರೀತಿಯನ್ನು ನೋಡಿ. ಅರ್ಜುನ ಸುಭದ್ರೆಯನ್ನು ಹೀಗೆ ಕೈ ಹಿಡಿದಿದ್ದು ನಮ್ಮ ಕುಲಕ್ಕೆ ಅಪಮಾನವೇನಲ್ಲ, ಬದಲಾಗಿ ಇದರಿಂದ ಪ್ರತಿಷ್ಠೆಯೇ ಬೆಳೆಯಿತು. ನಾವು ಹಣಕ್ಕಾಗಿ ಹೆಣ್ಣು ಮಾರುವವರಲ್ಲ ಎಂದು ಅರ್ಜುನ ಬಲ್ಲ. ಸ್ವಯಂವರದಲ್ಲಿ ಸುಭದ್ರೆ ದೊರೆಯಲಾರದವಳೂ ಅಲ್ಲ ಅವನಿಗೆ. ಆದರೆ ಅದರ ರೀತಿಯೇ ಬೇರೆ. ಧನವನ್ನು ಒಬ್ಬನಿಗೆ ದಾನವನ್ನಾಗಿ ಕೊಡುವಂತೆ ಹೆಣ್ಣನ್ನು ಅವಳಿಗಿಷ್ಟವಿಲ್ಲದೆಯೇ ದಾನ ಕೊಡುವುದೂ ಸರಿಯಲ್ಲ. ಅರ್ಜುನನಿಗೂ ಇದು ಸಮ್ಮತವಲ್ಲ. ತಾನೇ ಪಡೆದ ಹೆಣ್ಣನ್ನು ಮಾರುವ ತಂದೆಯೂ ಉಂಟೋ? ಹೀಗೆ ವಿವಾಹದ ನಾನಾ ಪ್ರಕಾರಗಳಲ್ಲಿ ದೋಷವೇ ಉಂಟು. ಇದನ್ನೆಲ್ಲ ಅರ್ಜುನ ಬಲ್ಲ. ಆದ್ದರಿಂದ ಹೀಗೆ ಹೊತ್ತು ಒಯ್ದಿರುವನು. ಶ್ರೀ ಮಹಾಭಾರತದ ಆದಿಪರ್ವದ 220ನೇ ಸ್ಕಂದ 2-5 ಶ್ಲೋಕಗಳು. ಅಂದಿನ ಸ್ವಯಂವರ ಸಾಮಾನ್ಯವಾಗಿ ವಿಡಂಬನೆಯೇ ಇತ್ತು. ದ್ರೌಪದಿ ಸ್ವಯಂವರವನ್ನೇ ನೋಡಿ. ಕುರೂಪಿಯೂ ಮಧ್ಯ ವಯಸ್ಸು ದಾಟಿದ ಜರಾಸಂಧನೂ ಮುದುಕನಾದ ವಿರಾಟನೂ
ಹುಡುಗನಾದ ಶಿಶುಪಾಲನು, ಅವಿವೇಕಿಯಾದ ಕರ್ಣನೂ, ದುರ್ಯೋಧನನೂ, ಹೀಗೆ ನೂರಾರು ದೊರೆಗಳು ಅರ್ಥವಿಲ್ಲದೆ ಸೇರಿದ ಸಭೆ ಅದು. ಯಾರೊಬ್ಬನು ಗುರಿ ಭೇದಿಸಿದ್ದರೂ ದ್ರೌಪದಿ ಆ ಪುರುಷನನ್ನೋ ಪಶುವನ್ನೋ ವರಿಸಬೇಕಿತ್ತು. ಹೆಣ್ಣು ಇಲ್ಲಿ ಪಗಡೆ ಪಣಕ್ಕಿಂತಲೂ ಕಾಯಿಗಿಂತಲೂ ಬೇರೆಯಾಗಿರಲಿಲ್ಲ. ರುಕ್ಮಿಣಿ ಸ್ವಯಂವರದಲ್ಲಂತೂ ಅವಳಿಗೆ ಕಿಂಚಿತ್ ಸ್ವತಂತ್ರವಿರಲಿಲ್ಲ. ಸ್ವಯಂವರದಲ್ಲಿ ಸೋತವರು ಕೂಡಿ ಹೆಣ್ಣಿನ ತಂದೆಯ ಮೇಲೆ ಕೈಮಾಡಿ ಮದುವೆ ಮಂಟಪ ಮಸಣವಾಗುವ ಪರಿಪಾಠವಿತ್ತು. ಇದನ್ನೆಲ್ಲ ನೋಡಿ ತಂಗಿಗೆ ಶ್ರೀಕೃಷ್ಣ ಸಮರ್ಥ ಗಂಡನನ್ನು ಯಾವ ಆತಂಕವಿಲ್ಲದೆ ತಂದುಕೊಂಡ. ಅರ್ಜುನನ ಹೆಸರಿನಲ್ಲಿ ಹೇಳಿದ ಅಭಿಪ್ರಾಯಗಳೆಲ್ಲ ಕೃಷ್ಣನವೇ ಆಗಿದ್ದವು. ಸತ್ಯಭಾಮೆಯೂ ತಾನಾಗಿ ಬಂದು ಶ್ರೀಕೃಷ್ಣನನ್ನು ಸೇರಿದವಳು. ತಾನು ವಿನಾಕಾರಣ ಶ್ರೀಕೃಷ್ಣನನ್ನು ಶಂಕಿಸಿ ಮಿಥ್ಯಾರೋಪ ಹೊರಿಸಿದ ಪ್ರಾಯಶ್ಚಿತ್ತಕ್ಕಾಗಿ ಸತ್ರಾಜಿತ ಅವಳನ್ನು ಕೃಷ್ಣನಿಗೆ ವಿವಾಹ ಮಾಡಿದ. ಭಾಮೆಗೂ ಅದು ಸಮ್ಮತವಿತ್ತು. ಅವಳು ಸುಂದರಿಯೂ ಇದ್ದಳು. ಕೃಷ್ಣನೂ ಒಲಿದ. ಕಾಮುಕತೆ ಎಲ್ಲಿಂದ ಬಂತು? ಇದೇ ರೀತಿ ಕಾಳಿಂದಿಯ ವಿವಾಹವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.